ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಅಂಗನವಾಡಿ ಶಿಕ್ಷಕಿ ಅಲ್ಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಏನಪ್ಪ ಅಂತಂದ್ರೆ ಮಾತೃವಂದನಾ ಅರ್ಜಿ. ಈಗ 1ನೇ ಗರ್ಭಿಣಿಗೆ ಸರ್ಕಾರ ನೀಡುವಂಥ ಮಾತೃವಂದನಾ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಮಾತೃವಂದನಾ ಅರ್ಜಿ ಯಾರಿಗೆಲ್ಲ ಹಾಕಬಹುದು ಅಂತಂದ್ರೆ 1ನೇ ಗರ್ಭಿಣಿ ಏನು ಫಸ್ಟಿಗೆ ಗರ್ಭಿಣಿ ಆಗಿರ್ತಾರಲ್ಲ ಆ ಮಹಿಳೆಗೆ ಮಾತೃವಂದನಾ ಅರ್ಜಿ 1ನೇ ಅರ್ಜಿಯನ್ನು ಹಾಕ್ಬೋದು. ಅದಕ್ಕೆಲ್ಲ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತಂದ್ರೆ ಮೊದಲಿಗೆ ತಾಯಿ ಕಾರ್ಡ್ ಇರ್ತೈತಲ್ಲ. ಫಸ್ಟಿಗೆ ನೀವು ಹೋಗ್ಬಿಟ್ಟನೆ ಸರ್ಕಾರ ದವಾಖಾನೆಯಲ್ಲಿ ಹೋಗಿ ತಾಯಿ ಕಾರ್ಡ್ ತೊಗೊಂಡಿರಲ್ಲ, ಅದ್ರದ್ದು ಫಸ್ಟ್ ಫ್ರಂಟ್ ಪೇಜ್ ಬೇಕು. ಅಂದರೆ LMP EDD ಎಲ್ಲ ಇಟ್ಟಿರ್ತಾರಲ್ಲ ಆ ಮಾಹಿತಿ ಬೇಕು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮತ್ತು ಆ ಫಲಾನುಭವಿಯ ಆಧಾರ್ ಕಾರ್ಡ್, ಮತ್ತೇನಪ್ಪ ಅಂತಂದ್ರೆ ಮತ್ತು ಆ ಫಲಾನುಭವಿಯ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡು, ಈ ಶ್ರಮ್ ಕಾರ್ಡ್ ಇದ್ದರೆ ಈ ಶ್ರಮ್ ಕಾರ್ಡು, ಇಲ್ಲ ಆಯುಷ್ಮಾನ್ ಕಾರ್ಡ್ ಇದ್ದರೆ ಆಯುಷ್ಮಾನ್ ಕಾರ್ಡು, ಇಲ್ಲಪ್ಪ ಅಂತಂದರೆ ಇನ್ಕಮ್ ಆದರೂ ನಡೀತೈತಿ, ಇಲ್ಲ ಕಾರ್ಮಿಕ ಕಾರ್ಡ್ ಆದರೂ ನಡೀತೈತಿ. ಇಷ್ಟೆಲ್ಲ ದಾಖಲಾತಿಗಳಿಂದ ಅವರಿಗೆ ನಾವು ಮಾತೃವಂದನಾ ಅರ್ಜಿಯನ್ನು ಹಾಕ್ಬೋದು. ಹೇಗೆ ಹಾಕ್ಬೇಕಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಇವೆಲ್ಲ ದಾಖಲಾತಿಗಳನ್ನು ನೀವು ಕೊಟ್ಟರೆ ಆ ಶಿಕ್ಷಕಿ ಅರ್ಜಿಯನ್ನು ಹಾಕ್ತಾರೆ. ಮೊದಲನೇ ಕಂತಿದಾಗಿ 3,000 ರೂಪಾಯಿ ಹಣನ ನೀವು ಪಡಿತೀರ. ನಂತರ ಹೆರಿಗೆ ಆದ ನಂತರ ಮಗುವಿಗೆ 3 ಇಂಜೆಕ್ಷನ್ ಪೂರ್ಣ ಅಂದರೆ 3.5 ತಿಂಗಳಿಗೆಲ್ಲ ಜನನ ಪ್ರಮಾಣ ಪತ್ರ ಮತ್ತು ಮಕ್ಕಳಿಗೆ ನೀವು ಹಾಕಿಸಿದ ಚುಚ್ಚುಮದ್ದು ಅನ್ನೋ ಇದ್ರೆ ಅದನ್ನ ಮತ್ತು ಅಂಗನವಾಡಿ ಶಿಕ್ಷಕಿಗೆ ಕೊಟ್ರೆ ಅಂದ್ರೆ ಅವರು ನಿಮಗೇನು ಮಾಡ್ತಾರಪ್ಪ ಅಂತಂದ್ರೆ ಮತ್ತು ಅದನ್ನ ದಾಖಲಾತಿ ಮಾಡಿ ಅದನ್ನು ನಿಮಗೆ ಹಾಕ್ತಾರೆ. ಮತ್ತು ಅವಾಗ 2,000 ರೂಪಾಯಿ ಬರ್ತಾವೆ. ಟೋಟಲಾಗಿ ಮಾತೃವಂದನಾ 1ನೇ ಗರ್ಭಿಣಿಗೆ 5,000 ರೂಪಾಯಿ ಬರ್ತಾವೆ. ಇವನ್ನೆಲ್ಲ ನಿಮಗೆ ಮತ್ತು ಇನ್ನಿತರ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತೇಳಿ ನಾನು ನಿಮ್ಗೆ ಕೆಳಗೆ ಲಿಂಕ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊರಿ. ಹಂಗೆ ಲೈಕ್ ಮಾಡಿರಿ.